ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರ್ತಾನೆ. ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿರ್ತಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ತುಲಾರಾಶಿಯವರ ಗುಣ ಸ್ವಭಾವ ಹೇಗೆ, ಇವರಿಗೆ ಹೊಂದುವ ವೃತ್ತಿ ಯಾವುದು ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಕೊನೆ ತನಕ ಸ್ಕಿಪ್ ಮಾಡದೆ ವಿಡಿಯೋವನ್ನ ನೋಡಿ. ತುಲಾ ರಾಶಿಯಲ್ಲಿ ಜನಿಸಿರುವ ಮಹಿಳೆಯರು ವಿಶೇಷವಾದ ಜನಾಕರ್ಷಣಾ ಶಕ್ತಿಯನ್ನ ಹೊಂದಿರ್ತಾರೆ. ಸಣ್ಣ ಪುಟ್ಟ ಕೆಲಸವಾದ್ರೂ ಇವರ ಸಮರ್ಪಣಾ ಮನೋಭಾವ ವಿಶೇಷವಾಗಿರುತ್ತೆ. ಯಾರೊಂದಿಗೂ ಸುಲಭವಾಗಿ ರಾಜಿ ಮಾಡಿಕೊಳ್ಳೋದಿಲ್ಲ. ಸದ್ಭಾವನೆ ಇರುವ ಜನರೊಂದಿಗೆ ಸ್ನೇಹ ಬೆಳೆಸ್ತಾರೆ. ಮನಸ್ಸಿಗೆ ಸರಿ ಹೊಂದದವರನ್ನ ತಿರಸ್ಕರಿಸ್ತಾರೆ. ಸದಾಕಾಲ ವಿಶೇಷವಾದ ಪ್ರೀತಿಗಾಗಿ ಹಾತೊರೆಯುತ್ತಾರೆ. ಶಾಂತಿ ಸಹನೆಯಿಂದ ಕೈ ಹಿಡಿದ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಪೂರ್ಣಗೊಳಿಸ್ತಾರೆ. ಯಾರಿಗೂ ಮೋಸ ಮಾಡದ ವ್ಯಕ್ತಿತ್ವ ಇವರದ್ದು. ಪುರುಷರು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕೇಂದ್ರ ಬಿಂದುವಾಗಿರ್ತಾರೆ. ಈ ರಾಶಿಯವರು ಬುದ್ಧಿವಂತರು. ಪತ್ನಿಯನ್ನ ಅತಿಯಾಗಿ ಪ್ರೀತಿಸ್ತಾರೆ. ದಯಾಳುಗಳು, ಆದರೆ ಅತಿಯಾದ ಆತುರದ ಸ್ವಭಾವವಿರುತ್ತದೆ. ಬೇರೆಯವರ ಅಭಿಪ್ರಾಯವನ್ನ ಕೇಳ್ತಾರೆ, ಆದರೆ ಪಾಲಿಸೋದಿಲ್ಲ. ಐಷಾರಾಮಿ ಜೀವನಕ್ಕೆ ಮಾರು ಹೋಗ್ತಾರೆ. ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಜ್ಞಾನ ಇರುತ್ತೆ. ಪರಿಚಯ ಇರುವವರ ಜೊತೆ ವಿವಾಹವಾಗ್ತಾರೆ. ಸಾಮಾನ್ಯವಾಗಿ ಈ ರಾಶಿಯವರು ನ್ಯಾಯ ನೀತಿಗೆ ಬೆಲೆಯನ್ನ ನೀಡ್ತಾರೆ. ಒಳ್ಳೆಯದನ್ನ ಮೆಚ್ಚಿಕೊಳ್ಳೋದಲ್ಲದೆ ಕೆಟ್ಟದನ್ನ ಖಂಡಿಸ್ತಾರೆ. ಇವರಿಗೆ ಮಿತ್ರರಿಗಿಂತ ಶತ್ರುಗಳೇ ಹೆಚ್ಚು. ಸದಾ ನ್ಯಾಯದ ಮಾರ್ಗದಲ್ಲಿ ನಡೆಯಲು ಇಚ್ಛಿಸ್ತಾರೆ. ತುಲಾ ರಾಶಿಯ ಅಧಿಪತಿ ಶುಕ್ರ ಗ್ರಹ. ಪ್ರೀತಿ, ಲವ್, ಅಫೆಕ್ಷನ್, ಕಂಫರ್ಟ್, ಲೈಫ್ ಸ್ಟೈಲ್, ಲಕ್ಸುರಿಯಸ್ ಥಿಂಗ್ಸ್ಗೆ, ಸೌಂದರ್ಯಕ್ಕೆ ಕಾರಕ ಗ್ರಹ ಶುಕ್ರ ಗ್ರಹ. ಈ ಶುಕ್ರ ಗ್ರಹದ ಕಾರಕತ್ವದ ರಾಶಿಯಲ್ಲಿ ಹುಟ್ಟಿರುವಂತಹ ತುಲಾ ರಾಶಿಯವರು ಬಾಲ್ಯದಿಂದಲೇ ತುಂಬಾ ಸ್ವೀಟ್ ಆಗಿ, ಮಧುರವಾಗಿ ಮಾತನಾಡ್ತಾರೆ. ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಕುಟುಂಬದವರು ನಿಮ್ಮಲ್ಲಿ ಒಂದು ಸೌಂದರ್ಯ ಅಡಗಿದೆ. ದೈಹಿಕವಾಗಿಯೇ ಆಗಲಿ ಅಥವಾ ನಿಮ್ಮ ಧ್ವನಿಯಾಗ್ಲಿ ಇರುವಂತಹ ಆಕರ್ಷಣೆಯನ್ನ ಗುರುತಿಸ್ತಾರೆ. ಮಕ್ಕಳು ಎಷ್ಟೇ ತೊದಲು ಮಾತನಾಡಿದ್ರೂ ಬಹಳ ಇಂಪಾಗಿ ಇರುತ್ತದೆ. ಅದರಲ್ಲಿಯೂ ತುಲಾರಾಶಿಯ ಮಕ್ಕಳ ಧ್ವನಿಯಲ್ಲಿ ವಿಶೇಷವಾದ ಆಕರ್ಷಣೆ ಅಯಸ್ಕಾಂತದಂತೆ ಸೆಳೆಯುತ್ತದೆ. ತುಲಾರಾಶಿಯವರ ಮಾತು ಕೇಳುವುದಕ್ಕೆ ಒಂದು ಆನಂದ. ಅಷ್ಟು ಚೆನ್ನಾಗಿ ಮಾತನಾಡ್ತೀರಾ. ತುಲಾರಾಶಿಯ ಮಕ್ಕಳು ಯಾವುದೇ ಟಾಯ್ಸ್ಗಳನ್ನ ಪರ್ಚೇಸ್ ಮಾಡೋದಕ್ಕೆ ಹೋದ್ರೂ ಹೈಫೈ ಆಗಿರೋದನ್ನೇ ಸೆಲೆಕ್ಟ್ ಮಾಡ್ತಾರೆ. ತುಂಬಾ ಅಟ್ರಾಕ್ಟಿವ್ ಟಾಯ್ಸ್ಗಳ ಕಡೆ ಗಮನವನ್ನು ಹರಿಸ್ತಾರೆ. ರಿಮೋಟ್ ಕಾರ್ ಕ್ರೇಜ್ ಜಾಸ್ತಿನೇ ಇರುತ್ತೆ. ತುಲಾರಾಶಿಯ ಮಕ್ಕಳಲ್ಲಿ ಮೊಬೈಲ್ನಲ್ಲಿ ದೊಡ್ಡವರಿಗೂ ಗೊತ್ತಿರುವುದಿಲ್ಲ ಅಷ್ಟು ಇಂಟೆಲಿಜೆನ್ಸಿ. ಮೊಬೈಲ್ನಲ್ಲಿರುವಂತಹ ಫಂಕ್ಷನ್ಗಳನ್ನ ಯೂಸ್ ಮಾಡೋದು ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ ತುಲಾರಾಶಿಯ ಮಕ್ಕಳು. ತುಲಾರಾಶಿಯವರ ಯೌವನದ ಬಗ್ಗೆ ನೋಡೋಣ. ತುಲಾರಾಶಿಯವರು ತನ್ನ ಯೌವನಾವಸ್ಥೆಯಲ್ಲಿ ತುಂಬಾ ರೊಮ್ಯಾಂಟಿಕ್ ಆಗಿರ್ತಾರೆ. ಮನಸ್ಸು ತುಂಬಾ ಚಂಚಲವಾಗಿರುತ್ತೆ. ತಾನು ಅಂದುಕೊಂಡಿರೋದೇ ಬೇರೆ, ಮಾಡುವ ಕೆಲಸವೇ ಬೇರೆ. ಏಕಾಗ್ರತೆ ವಹಿಸಲು ಕಷ್ಟಪಡ್ತೀರಾ. ತುಂಬಾ ಚಂಚಲ ಸ್ವಭಾವದವರು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೃಪ್ತಿಯೇ ಇರೋದಿಲ್ಲ. ಮಾಡುವ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದಿಲ್ಲ. ಬಟ್ ನೀವು ಎಲ್ಲಿರ್ತೀರೋ ಅಲ್ಲಿ ಒಂದು ಗುರುತನ್ನ ಬಿಟ್ಟು ಬರ್ತೀರಾ. ಗುಂಪಿನಲ್ಲಿ ಇದ್ದರೂ ಆಕರ್ಷಿಸುವಂತಹ ವ್ಯಕ್ತಿತ್ವವನ್ನ, ಅಲಂಕಾರ ಪ್ರಿಯರು. ತನ್ನ ಸೌಂದರ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತೀರಾ. ತನ್ನ ಯೌವನಾವಸ್ಥೆಯಲ್ಲಿ ತುಂಬಾ ಬ್ಯಾಲೆನ್ಸ್ ಆಗಿ ಇರ್ತೀರಾ. ಜೀವನದಲ್ಲಿ ಪ್ರತಿಯೊಂದು ಅಂಶಗಳನ್ನ, ಘಟನೆಗಳನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುವಂತಹ ಚಾಣಾಕ್ಷದ ಗುಣದವರು. ಯಾರ ಜೊತೆ ಹೇಗೆ ಮಾತನಾಡಬೇಕು ಎಂದು ತಿಳಿದುಕೊಂಡಿರ್ತೀರಾ. ನಿಮ್ಮನ್ನ ನೋಡಿದ್ರೆ ಬಹಳ ಆಟಿಟ್ಯೂಡ್ ಪರ್ಸನಾಲಿಟಿ ಅನಿಸುತ್ತೆ. ಆದ್ರೆ ನಿಮ್ಮ ಜೊತೆ ಸ್ವಲ್ಪ ಸಮಯವನ್ನ ಕಳೆದಾಗ ಇವರು ಎಷ್ಟು ಒಳ್ಳೆಯವರು ಎಂದು ತಿಳಿದು ಬರುತ್ತದೆ. ಟ್ರಾವೆಲಿಂಗ್ ಮಾಡೋದು, ಟ್ರಿಪ್ಗೆ ಹೋಗಲು ತುಂಬಾ ಇಷ್ಟಪಡ್ತೀರಾ. ತುಂಬಾ ಎಂಜಾಯ್ ಮಾಡ್ತೀರಾ. ಟ್ರಿಪ್ ಹೋಗೋದನ್ನ ತುಲಾರಾಶಿಯವರು ಪ್ರೀತಿ ಭಾವನೆಯಲ್ಲಿ ತೇಲಾಡುತ್ತಾ ಇರ್ತೀರಾ. ಪ್ರೀತಿಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡುವವರು ತುಲಾರಾಶಿಯವರು. ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹ ಚೆನ್ನಾಗಿ ಪ್ಲೇಸ್ಮೆಂಟ್ ಆಗಿದ್ದಾರೆ. ಲವ್ ಮ್ಯಾರೇಜ್ ಆಗುವ ಯೋಗವು ಕಂಡುಬರುತ್ತಿದೆ. ನಿಮ್ಮ ಪ್ರೀತಿ, ಸೌಂದರ್ಯ, ನಿಮ್ಮ ಅಭಿವೃದ್ಧಿಗೆ ಪ್ರೋತ್ಸಾಹವನ್ನ ನೀಡುವ, ನಿಮ್ಮನ್ನ ಪ್ರೀತಿಸುವ, ಆರಾಧಿಸುವ ಜೀವನ ಸಂಗಾತಿಯನ್ನ ನಿರೀಕ್ಷಿಸುತ್ತೀರಾ. ಕಲೆ, ಸಂಗೀತದಲ್ಲಿ ಹೆಚ್ಚು ಒಲವನ್ನ ಇಟ್ಕೊಂಡಿರ್ತೀರಾ. ಸಂಗೀತವನ್ನ ತನ್ಮಯತೆಯಿಂದ ಆಲಿಸುತ್ತೀರಾ. ತುಲಾರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ. ನಿಮ್ಮ ವೃದ್ಧಾಪ್ಯದಲ್ಲಿ ನಿಮಗೆ ನೇಚರ್ನಲ್ಲಿ ತುಂಬಾ ಬದಲಾವಣೆಗಳನ್ನ ಮಾಡಿಕೊಳ್ತೀರಾ.
ನಿಮಗೆ ವಯಸ್ಸಾದ ಮೇಲೆ ತುಂಬಾ ಹಠ ಮಾಡ್ತೀರಾ, ಆದರೆ ನಿಮ್ಮ ಯೌವನಾವಸ್ಥೆಯಲ್ಲಿ ನೀವು ಹೀಗೆ ಇರೋದಿಲ್ಲ. ನಿಮ್ಮ ಜೀವನ ಸಂಗಾತಿಯ ಜೊತೆ, ನಿಮ್ಮ ಸ್ನೇಹಿತರ ಜೊತೆ, ಮಕ್ಕಳ ಜೊತೆ ತುಂಬಾ ಎಮೋಷನಲ್ ಆಗಿ, ಸೆಂಟಿಮೆಂಟಲ್ ಆಗಿ ಕನೆಕ್ಟ್ ಆಗಿರ್ತೀರಾ. ನಿಮ್ಮ ಕುಟುಂಬದವರ ಜೊತೆ ತುಂಬಾ ಕ್ಲೋಸ್ ಆಗಿರ್ತೀರಾ. ಡಯಾಬಿಟಿಸ್, ಲಿವರ್, ಗ್ಯಾಸ್ಟ್ರಿಕ್, ಡೈಜೆಷನ್ಸ್ ಪ್ರಾಬ್ಲಮ್ಗಳು ಬರುವಂತಹ ಸಾಧ್ಯತೆಗಳು ಇರೋದ್ರಿಂದ ನೀವು ಆರೋಗ್ಯಕರ ಆಹಾರಗಳನ್ನು ಸೇವಿಸಬೇಕು. ನೀವು ವೃದ್ಧಾಪ್ಯದಲ್ಲಿಯೂ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ಮನೆಯ ಕೆಲಸವಾಗ್ಲಿ, ಚಿಕ್ಕ ಪುಟ್ಟ ಕೆಲಸ ಆದ್ರೂ, ಬಿಸ್ನೆಸ್ ಆಗ್ಲಿ, ಏನೋ ಒಂದು ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ನಿಮ್ಮ ಮೇಲೆ ನಿಮ್ಮ ಶತ್ರುಗಳು ದೃಷ್ಟಿ ಹಾಕ್ತಾರೆ. ನಿಮಗೆ ದೃಷ್ಟಿ ಹಾಕೋದು ಜಾಸ್ತಿ. ನಿಮ್ಮ ಯೌವನಾವಸ್ಥೆಯಲ್ಲಿಯೂ ವೃದ್ಧಾಪ್ಯದಲ್ಲಿಯೂ ಶತ್ರುಗಳು ಇದ್ದೇ ಇರ್ತಾರೆ. ನಿಮ್ಮ ಹೆಸರಿಗೆ ಕಳಂಕ ತರಲು ಕಾಯ್ತಿರ್ತಾರೆ. ತುಲಾರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ. ತುಲಾರಾಶಿಯ ಮಕ್ಕಳು ಹಠ ಸ್ವಭಾವ, ಕೋಪ ಮಾಡಿಕೊಳ್ಳುವುದು. ನಿಮ್ಮ ಮಕ್ಕಳು ಬೇರೆ ಮಕ್ಕಳಿಗಿಂತ ವಿಭಿನ್ನವಾಗಿರ್ತಾರೆ. ತುಂಬಾ ಬುದ್ಧಿವಂತರು, ನಿಮ್ಮನ್ನ ಗೌರವಿಸ್ತಾರೆ, ಸರಳ ಸ್ವಭಾವದವರು. ಆದ್ರೆ ಹಠ ಮಾಡಿದ್ರೆ ಯಾರ ಮಾತಿಗೂ ಸೋಲೋದಿಲ್ಲ. ನಿಮ್ಮ ಮಕ್ಕಳು ಟೆಕ್ನಿಕಲ್ ನಾಲೆಡ್ಜ್ ಅನ್ನ, ಮೆಕ್ಯಾನಿಕಲ್ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿದುಕೊಂಡಿರ್ತಾರೆ. ಕಂಪ್ಯೂಟರ್ ರಿಲೇಟೆಡ್ ಸ್ಮಾರ್ಟ್ ವರ್ಕ್ಗಳ ಬಗ್ಗೆ ನಾಲೆಡ್ಜ್ ಅನ್ನ ಇಟ್ಕೊಂಡಿರ್ತಾರೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ನಡುವೆ ಪ್ರೀತಿ ಬಾಂಧವ್ಯ ಸುಮಧುರವಾಗಿರುತ್ತೆ. ಬೇರೆಯವರಿಗೆ ನಿಮ್ಮ ಮಕ್ಕಳನ್ನ ಮನಸ್ಸು ಅಷ್ಟು ಸುಲಭವಾಗಿ ಅರ್ಥವಾಗುವುದಿಲ್ಲ. ತುಂಬಾ ಸೀಕ್ರೆಟಿವ್ ನೇಚರ್ ರೀತಿ ಫೀಲ್ ಆಗ್ತಿರ್ತಾರೆ. ತುಲಾರಾಶಿಯವರ ಜೀವನ ಸಂಗಾತಿಯ ಬಗ್ಗೆ ನೋಡೋಣ. ತುಲಾರಾಶಿಯವರು ಪ್ರೀತಿಯ ಜೀವನದಲ್ಲಿ ಹಾಗೂ ವೈವಾಹಿಕ ಜೀವನದಲ್ಲಿ ಆಸೆ, ಆಕಾಂಕ್ಷೆಗಳು, ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀರಾ. ನೀವು ತುಂಬಾ ರೊಮ್ಯಾಂಟಿಕ್ ಆಗಿರ್ತೀರಾ, ಆದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ನಿಮಗೆ ರೊಮ್ಯಾಂಟಿಕ್ ಆಗಿರೋದಿಲ್ಲ. ಆದ್ರೆ ನಾಯಕತ್ವದ ಗುಣ, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಗಳನ್ನ ತಿಳಿದುಕೊಂಡಿರ್ತಾರೆ. ನೇರವಾಗಿ ಮಾತನಾಡ್ತಾರೆ. ನಿಮ್ಮನ್ನ ಸಾಫ್ಟ್ ಕಾರ್ನರ್ ಆಗಿ, ಸ್ವೀಟ್ ಆಗಿ ಮಾತನಾಡೋದಿಲ್ಲ. ಕೋಪ ಮಾಡಿಕೊಳ್ತಾರೆ. ನಿಮ್ಮನ್ನ ಪ್ರೀತಿಸ್ತಾರೆ, ಆದ್ರೆ ನೀವು ನಿರೀಕ್ಷೆ ಮಾಡಿದಷ್ಟು ಪ್ರೀತಿಸೋದಿಲ್ಲ. ನಿಮ್ಮ ಲೈಫ್ ಪಾರ್ಟ್ನರ್ ಇಂಟೆಲಿಜೆಂಟ್ ಆಗಿರ್ತಾರೆ. ವೈವಾಹಿಕ ಜೀವನ ಸಾಮಾನ್ಯವಾಗಿರುತ್ತೆ. ಬದುಕು ಎಂಬುದು ಕೊಳಲಿನ ರೀತಿ. ಅನೇಕ ರಂಧ್ರಗಳಲ್ಲಿ ಖಾಲಿ ಖಾಲಿ ಭಾವನೆಗಳೇ ತುಂಬಿರುತ್ತೆ. ಯಾವಾಗ ಅದನ್ನ ಜಾಣ್ಮೆಯಿಂದ ಬಳಸಲು ಆರಂಭಿಸ್ತೀವೋ ಆಗ ಮಧುರ ಸಂಗೀತ ಹೊರಹೊಮ್ಮುತ್ತೆ. ನೀವೇ ನಿಮ್ಮ ವೈವಾಹಿಕ ಜೀವನವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಡೆಯಬೇಕು. ಆಗಲೇ ಬದುಕು ಸುಂದರವಾಗಿರೋದು. ತುಲಾರಾಶಿಯವರಿಗೆ 24 ವರ್ಷದ ನಂತರ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುತ್ತೆ. 24 ವರ್ಷದ ನಂತರ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್, ವೈವಾಹಿಕ ಜೀವನದಲ್ಲಿ ಸಕ್ಸಸ್ ಅನ್ನ ಕಾಣಬಹುದು. ನಿಮಗೆ 32 ವರ್ಷ ತುಂಬೋದ್ರ ಒಳಗೆ ನೀವು ಫೈನಾನ್ಷಿಯಲಿ ತುಂಬಾ ಸ್ಟೇಬಲ್ ಆಗಿರ್ತೀರಾ. ಒಳ್ಳೆಯ ಸಕ್ಸಸ್ಫುಲ್ ಪರ್ಸನ್ ಆಗಿರ್ತೀರಾ. ಪರಿಹಾರಗಳು: ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮ ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ. ಕೆಂಪು ಬಟ್ಟೆ ಮತ್ತು ತೊಗರಿಬೇಳೆ ದಾನ ನೀಡೋದ್ರಿಂದ ವಿರೋಧಿಗಳು ಕಡಿಮೆಯಾಗಲಿದ್ದಾರೆ. ಶ್ರೀ ಶನೇಶ್ವರ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡೋದ್ರಿಂದ ವಿದ್ಯಾಭ್ಯಾಸ ಮತ್ತು ಆರೋಗ್ಯದಲ್ಲಿ ಪ್ರಗತಿ ದೊರೆಯುತ್ತದೆ. ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದ್ರಿಂದ ಭೂ ವಿವಾದಗಳು ದೂರವಾಗಲಿದೆ. ಹಸಿರು ಮತ್ತು ನೀಲಿ ಬಣ್ಣದ ಕರವಸ್ತ್ರ ಬಳಸಿದ್ರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರ್ತಾನೆ. ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನ ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಏನೂ ಗೊತ್ತಿಲ್ಲದಂತಹ ವಯಸ್ಸಿನಲ್ಲಿ ಬಹಳ ಸಂತೋಷವಾಗಿರ್ತೇವೆ. ಎಲ್ಲ ಗೊತ್ತಾದ ವಯಸ್ಸಿನಲ್ಲಿ ಸಂತೋಷಕ್ಕಾಗಿ ಹುಡುಕಾಡುತ್ತೇವೆ. ಇಷ್ಟೇ ಜೀವನ. ತುಲಾರಾಶಿಯವರು ನಿಮ್ಮ ಜೀವನದಲ್ಲಿ ಈ 5 ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳುವುದರ ಮೂಲಕ ಸಂತೋಷವಾಗಿರಬಹುದು ಎಂಬಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಶುಕ್ರದೇವ ಅಂತ ಕಾಮೆಂಟ್ ಮಾಡಿ. ಕಾಲಪುರುಷನ ಕುಂಡಲಿಯಲ್ಲಿ ತುಲಾ ರಾಶಿ 7ನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ದೈತ್ಯ ಗುರು ಶುಕ್ರ ಗ್ರಹ. ಇದು ವಾಯುತತ್ವ ರಾಶಿಯಾಗಿದೆ. ತುಲಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೊದಲನೆಯ ಗುಣ ನಿಮ್ಮ ಹಠದ ಸ್ವಭಾವ. 90% ತುಲಾ ರಾಶಿಯವರಲ್ಲಿ ಹಠದ ಸ್ವಭಾವವಿರುತ್ತೆ. ನಿಮ್ಮ ಹಠದಿಂದ ನಿಮ್ಮ ಸ್ನೇಹದಲ್ಲಿ, ಲವ್ ಲೈಫ್ನಲ್ಲಿ, ಮ್ಯಾರಿಡ್ ಲೈಫ್ನಲ್ಲಿ, ವರ್ಕಿಂಗ್ ಪ್ಲೇಸ್ನಲ್ಲಿ ಪ್ರಾಬ್ಲಮ್ಗಳನ್ನ ನೀವೇ ಕ್ರಿಯೇಟ್ ಮಾಡ್ಕೊಳ್ತೀರಾ.
ನೀವು ನಿಮ್ಮ ಹಠವನ್ನ ಬಿಟ್ರೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ. ನಿಮ್ಮ ಪ್ರೀತಿ ವೈವಾಹಿಕ ಜೀವನ ಲಾಂಗ್ ಟರ್ಮ್ ವರೆಗೂ ಇರುತ್ತದೆ. ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನ ಮತ್ತಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಲು ಸಹಾಯವಾಗುತ್ತದೆ. ನಿಮ್ಮ ಜೀವನದಲ್ಲಿ ನಿಜವಾದ ಪ್ರೀತಿ ಸ್ನೇಹ ಸಿಕ್ಕರೆ ನೀವು ಬಹಳ ಸಂತೋಷವಾಗಿರಬಹುದು. ತುಲಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಎರಡನೆಯ ಅಭ್ಯಾಸ, ಬೇರೆಯವರ ಜೊತೆ ಕಂಪೇರ್ ಮಾಡಿಕೊಳ್ಳುವಂತಹ ಅಭ್ಯಾಸವನ್ನ ಬದಲಾಯಿಸಿಕೊಳ್ಬೇಕು. ಪ್ರತಿಯೊಂದು ವಿಚಾರದಲ್ಲಿಯೂ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಜೊತೆ, ಸ್ನೇಹಿತರ ಜೊತೆ, ಸಂಬಂಧಿಕರ ಜೊತೆ ಕಂಪೇರ್ ಮಾಡಿಕೊಳ್ಳೋದನ್ನ ಬಿಡಬೇಕು. ತುಲಾ ರಾಶಿಯವರಿಗೆ ಲಕ್ಸುರಿಯಸ್ ಥಿಂಗ್ಸ್ಗಳು ಬಹಳ ಅಟ್ರಾಕ್ಟ್ ಮಾಡುತ್ತವೆ. ತುಲಾ ರಾಶಿಯವರಿಗೆ ತುಂಬಾ ಡಿಮ್ಯಾಂಡ್ಸ್ಗಳು ಇರುತ್ತವೆ, ತುಂಬಾ ಆಸೆಗಳನ್ನ ಇಟ್ಕೊಂಡಿರ್ತಾರೆ. ನಿಮ್ಮ ನಿರೀಕ್ಷೆಗಳನ್ನ ಹಾಗೂ ಹೋಲಿಕೆ ಮಾಡುವ ಅಭ್ಯಾಸವನ್ನ ಬದಲಾಯಿಸಿಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಸಂತೋಷವಾಗಿರಬಹುದು. ತುಲಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಮೂರನೆಯ ಅಭ್ಯಾಸ ನಿಮಗೆ ಬಹಳ ಪ್ರಿಯವಾದಂತಹ ಅಭ್ಯಾಸ. ಇದು ಯಾವುದು ಎಂದ್ರೆ ಸೋಮಾರಿತನ, ಆಲಸ್ಯ ಗುಣ. ನೀವು ರಾತ್ರಿ ನಿದ್ದೆ ಮಾಡುವ ಮುಂಚೆ ಅಂದುಕೊಳ್ತೀರಾ, ನಾಳೆ ನಾನು ಈ ಟೈಮಿಗೆ ಎದ್ದೇಳಲೇಬೇಕು, ಈ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಲೇಬೇಕು ಅಂದ್ಕೊಳ್ತೀರಾ. ಆದ್ರೆ ನಾಳೆ ಬೆಳಗ್ಗೆ ಆದ್ಮೇಲೆ ನೀವು ನಿಮ್ಮ ಆಲಸ್ಯದ ಗುಣದಿಂದ ಆ ಟಾರ್ಗೆಟ್ಗಳನ್ನ ಕಂಪ್ಲೀಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ವೃಷಭ ರಾಶಿ ಹಾಗೂ ತುಲಾ ರಾಶಿ ಈ ಎರಡೂ ರಾಶಿಗಳು ಶುಕ್ರನ ಅಧಿಪತ್ಯದ ರಾಶಿಗಳು. ತುಂಬಾ ಆಲಸ್ಯ ಗುಣ, ಲೇಜಿನೆಸ್ ರಾಶಿಗಳು ಅಂತಾನೆ ಹೇಳಬಹುದು. ಬಟ್ ನೀವು ಮಾಡಲೇಬೇಕು ಈ ಕೆಲಸ ಅಂದುಕೊಂಡ್ರೆ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷ ಕೊಡುವಂತಹ ಕೆಲಸ ಕಾರ್ಯಗಳನ್ನ ನಿಮ್ಮ ಇಷ್ಟದ ಹಾಗೆ ಮಾಡ್ತೀರಾ. ಯಾರಾದ್ರೂ ನಿಮ್ಮ ಮೇಲೆ ಬಲವಂತವಾಗಿ ಒತ್ತಡವನ್ನ ಹೇರಿದ್ರೆ ನೀವು ಯಾವುದೇ ಕಾರಣಕ್ಕೂ ಆ ಕೆಲಸಗಳನ್ನ ಮಾಡೋದಿಲ್ಲ. ನಿಮ್ಮ ಆಲಸ್ಯ ಸಮಯವನ್ನ ಮುಂದೂಡುವಂತಹ ಗುಣವನ್ನ ಬದಲಾಯಿಸಿಕೊಂಡ್ರೆ ನಿಮ್ಮ ಪರ್ಸನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ನಲ್ಲಿ ಸಕ್ಸಸ್ ಜೀವನದಲ್ಲಿ ಸಂತೋಷವಾಗಿರ್ತೀರಾ. ತುಲಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ನಾಲ್ಕನೆಯ ಅಭ್ಯಾಸ, ತುಂಬಾ ಮೂಡ್ ಸ್ವಿಂಗ್ಸ್ ಮಾಡ್ಕೊಳ್ತಾ ಇರ್ತೀರಾ. ನಿಮ್ಮ ಮನಸ್ಸನ್ನ ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿ ಆಲೋಚನೆ ಮಾಡಲು ಪ್ರಾರಂಭ ಮಾಡುತ್ತೆ. ನಿಮ್ಮ ಭಾವನೆಗಳ ಏರಿಳಿತದಿಂದ ನಿಮ್ಮ ಮ್ಯಾರಿಡ್ ಲೈಫ್, ಎಜುಕೇಶನ್, ಜಾಬ್ ಹಾಗೂ ಬಿಸ್ನೆಸ್, ಪ್ರೊಫೆಷನಲ್ ಲೈಫ್ ಇದರ ಮೇಲೆ ಕೆಟ್ಟ ಪ್ರಭಾವವನ್ನ ಬೀರುತ್ತೆ. ನೀವು ತುಂಬಾ ಮೂಡಿಯಾಗಿರ್ತೀರಾ. ನಿಮ್ಮ ಮೂಡ್ ಸ್ವಿಂಗ್ಸ್ ಅನ್ನ ಕಂಟ್ರೋಲ್ ಮಾಡಿಕೊಳ್ಳಲೇಬೇಕು. ಸ್ಟೇಬಲ್ ಆಗಿರ್ಬೇಕು. ಪ್ರಾಕ್ಟಿಕಲ್ ಆಗಿ ಯೋಚಿಸಿದ್ರೆ ನಿಮ್ಮ ಜೀವನದಲ್ಲಿ ನೀವು ತುಂಬಾ ಸಂತೋಷವಾಗಿರ್ತೀರಾ. ತುಲಾ ರಾಶಿಯವರು ಬದಲಾಯಿಸಿಕೊಳ್ಬೇಕಾದಂತಹ ಐದನೆಯ ಅಭ್ಯಾಸ, ನಿಮ್ಮ ಹತ್ತಿರ ಯಾವುದು ಇದೆಯೋ, ಸಂಬಂಧಗಳೇ ಆಗ್ಲಿ, ಐಷಾರಾಮಿ ವಸ್ತುಗಳೇ ಆಗಿರ್ಲಿ, ಮನೆ, ಸೈಟ್, ಕಾರು ಯಾವುದೇ ಆಗ್ಲಿ, ತೃಪ್ತಿ ಇರೋದಿಲ್ಲ. ಅತೃಪ್ತರಾಗಿರ್ತೀರಾ. ಇನ್ನ ಬೆಸ್ಟ್ ಸೈಟ್ ತಗೊಳ್ಬೇಕಿತ್ತು, ಇನ್ನು ಲಕ್ಸುರಿ ಮನೆಯನ್ನ ಕಟ್ಟಬೇಕಿತ್ತು, ಇನ್ನು ಬ್ರ್ಯಾಂಡೆಡ್ ಕಾರನ್ನ ತಗೋಬೋದಿತ್ತು ಎಂಬಂತಹ ಅತೃಪ್ತ ಭಾವ ನಿಮ್ಮ ಬಳಿ ಯಾವ ವಸ್ತುಗಳು ಇದೆಯೋ ಅದರಲ್ಲಿ ತೃಪ್ತಿ ಪಡೋದನ್ನ ಕಲಿಯಬೇಕು. ಇಲ್ಲದಿದ್ರೆ ಸಂಬಂಧಗಳಲ್ಲಿಯೂ ಇನ್ನೂ ಬೆಸ್ಟ್ ಲೈಫ್ ಪಾರ್ಟ್ನರ್ ಸಿಗಬೇಕಿತ್ತು, ಇನ್ನು ಬೆಸ್ಟ್ ಜಾಬ್ ಸಿಗಬೇಕಿತ್ತು ಎಂಬಂತಹ ಅತೃಪ್ತ ಭಾವದಿಂದಿರುವಂತಹ ಸಂಬಂಧಗಳು, ಜಾಬ್ ಹಾಗೂ ಬಿಸ್ನೆಸ್ ನಲ್ಲಿ ಆಸಕ್ತಿಯನ್ನ ಕಳೆದುಕೊಳ್ತೀರಾ. ಮನಸ್ಸಿಗೆ ಕಿರಿಕಿರಿ ಆಗುತ್ತೆ. ಭಗವಂತ ಕೊಟ್ಟಿರೋದ್ರಲ್ಲಿಯೇ ತೃಪ್ತಿ ಪಡ್ತೇನೆ ಎಂಬಂತಹ ಕೃತಜ್ಞತಾ ಭಾವವನ್ನ ಸಲ್ಲಿಸಬೇಕು. ಆಗ ನೀವು ನಿಮ್ಮ ಜೀವನದಲ್ಲಿ ಬಹಳ ಸಂತೋಷವಾಗಿರ್ತೀರಾ. ಮೇಲೆ ಹೇಳಿದಂತಹ 5 ಅಭ್ಯಾಸಗಳನ್ನ ನಿಮ್ಮಲ್ಲಿದ್ರೆ ಬದಲಾಯಿಸಿಕೊಳ್ಳಲು ಪ್ರಯತ್ನ ಮಾಡಿ. ನೀವು ತುಲಾ ರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋಣ. ನಮ್ಮ ಪೂರ್ವ ಜನ್ಮವನ್ನ ವಿಮರ್ಶಿಸಲು ನಮ್ಮ ಕುಂಡಲಿಯು ಪಂಚಮ ಸ್ಥಾನವನ್ನ ವಿಮರ್ಶೆ ಮಾಡಬೇಕು. ನಿಮ್ಮ ಪಂಚಮ ಸ್ಥಾನದಲ್ಲಿ ಕುಂಭರಾಶಿ ಬರುತ್ತೆ. ಕುಂಭರಾಶಿ ವಾಯುತತ್ವ ರಾಶಿಯಾಗಿ ಹಿಂದಿನ ಜನ್ಮದಲ್ಲಿ ಜ್ಞಾನವಂತರಾಗಿದ್ದು ನೀವು ಯಾತ್ರೆಯನ್ನ ಮಾಡಿರೋದಿಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ತುಲಾ ರಾಶಿಯಲ್ಲಿ ಜನಿಸಿರ್ತೀರಾ. ತುಲಾ ರಾಶಿಯವರಿಗೆ ಟ್ರಾವೆಲಿಂಗ್ ಮಾಡೋದು ಅಂದ್ರೆ ಪಂಚಪ್ರಾಣ. ಧಾರ್ಮಿಕ ಯಾತ್ರೆಗಳನ್ನ ಮಾಡಿರ್ತೀರಾ. ಶುಕ್ರ ನಿಮ್ಮ ರಾಶಿಯ ಅಧಿಪತಿಯಾಗಿರೋದ್ರಿಂದ ಮೋಜು ಮಸ್ತಿ, ಟ್ರಾವೆಲಿಂಗ್ ಎಲ್ಲವನ್ನ ಮಾಡ್ತೀರಾ. ಎಲ್ಲರ ಜೊತೆ ಬೆರೆತು ಬಾಳ್ತೀರಾ. ನೀವು ನಿಮ್ಮ ಜೀವನವನ್ನ ಬಹಳ ಆನಂದಮಯವಾಗಿ ಕಳೆಯುತ್ತೀರಾ. ಜೀವನದಲ್ಲಿ ಹಣದಿಂದ ಏನನ್ನಾದ್ರೂ ಖರೀದಿ ಮಾಡಬಹುದು, ಆದ್ರೆ ಮನಸ್ಸು ಹಾಗೂ ಭಾವನೆ, ಪ್ರೀತಿಯನ್ನ ಖರೀದಿ ಮಾಡಲು ಸಾಧ್ಯವಿಲ್ಲ. ಈ ಸತ್ಯ ನಿಮಗೆ ತಿಳಿದಿದೆ. ನಿಮ್ಮ ಜೀವನ ಸಂಗಾತಿ ಅನುಶಾಸನ ಪ್ರಿಯರಾಗಿರ್ತಾರೆ. ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವವರಾಗಿರ್ತಾರೆ. ನೀವು ಅವರಿಗೆ ವಿರುದ್ಧವೆಂಬಂತೆ ಜೀವನವನ್ನ ಎಂಜಾಯ್ ಮಾಡಬೇಕು, ಸಂತೋಷವಾಗಿ ಬದುಕಬೇಕು ಅಂದ್ಕೊಳ್ಳೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬರುತ್ತವೆ. ನೀವು ನಿರೀಕ್ಷಿಸಿದಂತಹ ಪ್ರೀತಿ ನಿಮಗೆ ಸಿಗದೆ ನಿರಾಶರಾಗ್ತೀರಾ. ನಿಮ್ಮ ಕಲ್ಪನೆಗಳಿಗೆ, ಭಾವನೆಗಳಿಗೆ ಮಿಡಿಯುವ ಜೀವನ ಸಂಗಾತಿಯನ್ನ ಬಯಸ್ತೀರಾ. ಆದ್ರೆ ನಿಮ್ಮ ನಿರೀಕ್ಷೆಗೆ ತಕ್ಕ ಜೀವನ ಸಂಗಾತಿ ಸಿಗದೆ ನಿರಾಶೆಯನ್ನ ಅನುಭವಿಸ್ತೀರಾ. ಕಷ್ಟ, ನಿರಾಶೆ, ದುಃಖ ಏನೇ ಬರಲಿ ಜೀವನವನ್ನ ಸರಿಸಮಾನವಾಗಿ ನಿಭಾಯಿಸುವಂತಹ ಕಲೆ, ಬುದ್ಧಿವಂತಿಕೆ ನಿಮ್ಮಲ್ಲಿ ಕಾಣಬಹುದು. ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣ ಸ್ವಭಾವವನ್ನ, ಅಭಿರುಚಿಗಳನ್ನ ಬದಲಾಗುತ್ತವೆ. ಚಿತ್ತ ನಕ್ಷತ್ರದಲ್ಲಿ ಜನಿಸಿದವರಿಗೆ ಯಾರಾದ್ರೂ ವಾಯ್ಸ್ ರೈಸ್ ಮಾಡಿ ಮಾತನಾಡಿದ್ರೆ ಇಷ್ಟವಾಗೋದಿಲ್ಲ. ಅವರ ವಿರುದ್ಧ ತಿರುಗಿ ಬಿದ್ದು ಮಾತನಾಡ್ತೀರಾ. ಇವರು ಬ್ಯೂಟಿ ಕಾನ್ಶಿಯಸ್ ಪರ್ಸನ್ ಆಗಿರ್ತಾರೆ.
ಯಾವ ರೀತಿ ಡ್ರೆಸ್ಗಳನ್ನ ವೇರ್ ಮಾಡ್ಕೊಳ್ಬೇಕು, ಹೇರ್ ಸ್ಟೈಲ್ ಬಗ್ಗೆ ತುಂಬಾ ಕ್ಯಾಶುಯಲ್ ಆಗಿರ್ತಾರೆ, ತುಂಬಾ ಸೆಲೆಕ್ಟಿವ್ ಆಗಿರ್ತಾರೆ. ತನ್ನ ಬ್ಯೂಟಿ ಬಗ್ಗೆ ಪಾಸಿಟಿವ್ ಅಟೆನ್ಷನ್ಗೋಸ್ಕರ ಇಂಪಾರ್ಟೆನ್ಸ್ ಕೊಡ್ತಾರೆ. ಡಿಸೈನಿಂಗ್ ಫೀಲ್ಡ್, ಕ್ರಿಯೇಟಿವ್ ಫೀಲ್ಡ್, ವೆಬ್ ಡಿಸೈನ್, ಫ್ಯಾಷನ್ ಡಿಸೈನಿಂಗ್ ಫೀಲ್ಡ್ ನಲ್ಲಿ ಸಕ್ಸಸ್ ಅನ್ನ ಪಡೆಯಬಹುದು. ಆಟೋಮೊಬೈಲ್ ಡಿಸೈನಿಂಗ್ ಅಲ್ಲೂ ಕೂಡ ಸಕ್ಸಸ್ ಅನ್ನ ಪಡೆಯಬಹುದು. ಚಿತ್ತಾ ನಕ್ಷತ್ರದವರು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ. ಎಲ್ಲರನ್ನ ಕುರುಡರಾಗಿ ನಂಬೋದಿಲ್ಲ. ಯಾಕೆ ಅಂದ್ರೆ ಜೀವನದಲ್ಲಿ ಮೋಸ ಹೋಗಿರುವಂತಹ ಕಾರಣದಿಂದಾಗಿ ಯಾರನ್ನೂ ಸುಲಭವಾಗಿ ನಂಬೋದಿಲ್ಲ. ಒಂದಕ್ಕೆ 2 ಸಲ ಅವರನ್ನ ಪರೀಕ್ಷೆ ಮಾಡಿ ನಂತರ ಅವರನ್ನ ನಂಬೇಕೋ ಬೇಡವೋ ಎಂದು ನಿರ್ಧಾರ ಮಾಡ್ತಾರೆ. ಚಿತ್ತಾ ನಕ್ಷತ್ರದವರು ತನ್ನ ಬಗ್ಗೆ ವೈಯಕ್ತಿಕ ವಿಮರ್ಶೆ ಮಾಡಿಕೊಳ್ತಾರೆ. ನನ್ನ ಪಾಸಿಟಿವ್ ಗುಣಗಳೇನು, ನೆಗೆಟಿವ್ ಗುಣಗಳೇನು, ನಾನು ಹೇಗೆ ಅಪ್ಡೇಟ್ ಆಗಬೇಕು ಎಂದು ಸೆಲ್ಫ್ ಅನಲೈಸ್ ಮಾಡಿಕೊಳ್ಳೋದು ಇವರ ಸ್ಪೆಷಲ್ ಕ್ವಾಲಿಟಿ. 2ನೆಯ ನಕ್ಷತ್ರ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜೀವನದ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ 1ಕ್ಕೆ 2 ಸಲ ಯೋಚಿಸಿ ನಿಧಾನವಾಗಿ ತೆಗೆದುಕೊಳ್ತಾರೆ. ಸನ್ನಿವೇಶಗಳನ್ನ ಬಹಳ ಬ್ಯಾಲೆನ್ಸ್ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಸ್ವಭಾವದಂತಹ ರೊಮ್ಯಾಂಟಿಕ್ ಆಗಿರ್ತಾರೆ. ತನ್ನ ಜೀವನ ಸಂಗಾತಿಗೆ ಇವರ ಮೇಲೆ ಇರುವಂತಹ ಪ್ರೀತಿ ಭಾವನೆಗಳನ್ನ ವ್ಯಕ್ತಪಡಿಸಿ ಇವರ ಜೀವನ ಸಂಗಾತಿಯ ಮಹತ್ವವನ್ನ ಅರ್ಥ ಮಾಡ್ಕೊಳ್ತಾರೆ. ಪ್ರೊಫೆಷನಲ್ ಲೈಫ್ ಹಾಗೂ ಪರ್ಸನಲ್ ಲೈಫ್ ಅನ್ನ ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಪ್ರೊಫೆಷನಲ್ ಲೈಫ್ಗಿಂತ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಸಮಾಜ ಸೇವೆ ಮಾಡುವುದು ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುವ ಗುಣದವರು. 3ನೆಯ ನಕ್ಷತ್ರ ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ಮುಖ ನೋಡಿ ಇವರ ವಯಸ್ಸನ್ನ ಯಾರು ಗೆಸ್ ಮಾಡೋದಕ್ಕೂ ಸಾಧ್ಯವಾಗುವುದಿಲ್ಲ. ವಿಶಾಖ ನಕ್ಷತ್ರದವರ ಮುಂದೆ ಯಾರಾದ್ರೂ ಡ್ರಾಮಾ ಮಾಡಿದ್ರೆ, ಸುಳ್ಳು ಹೇಳಿದ್ರೆ ಬಹಳ ಬೇಗ ಕಂಡು ಹಿಡಿಯುತ್ತಾರೆ. ಆ ವ್ಯಕ್ತಿಗಳನ್ನ ತನ್ನ ಜೀವನದಿಂದ ದೂರ ಇಡ್ತಾರೆ. ಜೀವನದಲ್ಲಿ ಮೌಲ್ಯಗಳನ್ನ, ವ್ಯಾಲ್ಯೂಗಳನ್ನ ಫಾಲೋ ಮಾಡುವವರು ತನ್ನ ಮೇಲೆ ನಂಬಿಕೆ ಇಟ್ಕೊಂಡಿರ್ತಾರೆ. ಹೈ ಥಿಂಕಿಂಗ್ ಪರ್ಸನ್ ಆಗಿರ್ತಾರೆ. ಇವರು ತನ್ನ ಕಲ್ಚರ್ ಅನ್ನ, ಆಚಾರ ವಿಚಾರಗಳನ್ನ ಅನುಸರಿಸ್ತಾರೆ. ಯಾವುದೇ ಸುಂದರವಾದ ಹೂವನ್ನ ನೋಡಿದ್ರು, ಪೇಂಟಿಂಗ್ ಅನ್ನ ನೋಡಿದ್ರು ಅದರ ಫೋಟೋಸ್ ಅನ್ನ ತೆಗೆದೇ ಇರೋಕ್ಕಾಗೋದಿಲ್ಲ. ಸೌಂದರ್ಯವನ್ನ ಆರಾಧಿಸ್ತಾರೆ, ಪ್ರಶಂಸೆ ಮಾಡ್ತಾರೆ. ವಿಶಾಖ ನಕ್ಷತ್ರದವರು ಈ ಪ್ರಪಂಚವನ್ನ ನೋಡುವ ದೃಷ್ಟಿ ವಿಭಿನ್ನವಾಗಿರುತ್ತೆ. ಎಲ್ಲ ಎಥಿಕ್ಸ್ ಗಳನ್ನ ಫಾಲೋ ಮಾಡ್ತಾರೆ. ವಿಶಾಖ ನಕ್ಷತ್ರದವರಿಗೆ ಕಿಡ್ನಿ ಹಾಗೂ ಲಿವರ್ಸ್ಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ. ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದ್ರೂ ಆ ಪರಿಸ್ಥಿತಿಯನ್ನ ಬಹಳ ಸಮಾಧಾನವಾಗಿ, ಶಾಂತಿಯಿಂದ ನಿಭಾಯಿಸ್ತಾರೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ. ಈ ವಿಡಿಯೋವನ್ನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಗ್ರೂಪ್ ನಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.